ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಶಾಹಿ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಕೆಲವೊಂದು ಸಲ ನಮಗೆ ಈ ಥರ ಎಲ್ಲ ಇದು ಸ್ವೀಟ್ಸ್ ಎಲ್ಲ ತಿನ್ನಬೇಕು ಅಂತೆಲ್ಲ ಆಸೆ ಆಗುತ್ತಲ್ಲ, ಅಂಥ ಸಮಯದ ಟೈಮಲ್ಲೆಲ್ಲ ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ ಇದು. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ. ನೋಡಿ, ಒಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ನೀರು, ಒಂದೇ ಅಳತೆಯಲ್ಲಿ ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಶುಗರ್ ಸಿರಪ್ ರೆಡಿ ಮಾಡಲಿಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೋಡಿ ಈ ಥರ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಒಂದ್ಸಲ ಕುದಿ ಬಂದರೆ ಸಾಕು, ಅಂದರೆ ಜಾಸ್ತಿ ಹೊತ್ತು ಕುದಿಬೇಕಂತಿಲ್ಲ. ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಬಂದರೆ ಸಾಕು. ನೋಡಿ, ಸಕ್ಕರೆ ಎಲ್ಲ ಕರಗಿ ಬಂದಿದೆ, ಇಷ್ಟು ಸಾಕು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಕಪ್ಪಿನಷ್ಟು ಡೆಸಿಕೇಟೆಡ್ ಕೋಕೋನಟ್ ತಗೊಂಡಿದ್ದೇನೆ. ನೋಡಿ, ಈ ಥರ ಇಷ್ಟು ಉಂಟು. ಎಷ್ಟು ನಮಗೆ ಬೇಕು ಅದಕ್ಕೆ ಬೇಕಾದಷ್ಟು ನೀವು ತಗೊಳ್ಳಿ. ನಾನು ಇವಾಗ 1 ಕಪ್ ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ನಟ್ಸ್ ಇದು ಕಟ್ ಮಾಡಿ ಹಾಕಬೇಕು. ಅದಕ್ಕೆ ನಾನು ಬಾದಾಮ್, ಪಿಸ್ತಾ ಮತ್ತು ಕ್ಯಾಶು ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಇದು ಕಂಡೆನ್ಸ್ ಮಿಲ್ಕ್ ಬೇಕು. ನೋಡಿ, ಮಿಲ್ಕ್ ಮೇಡ್ ಅದು ಬೇಕಾದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಕಂಡೆನ್ಸ್ ಮಿಲ್ಕ್, ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ರೆಸಿಪಿ ಬೇಕಾದರೆ ಅದರ ವಿಡಿಯೋ ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಬೇಕಾದರೆ ನೋಡಿ, ಅದರ ಲಿಂಕ್ ಬೇಕಾದರೆ ಇದೇ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ ಇದು ಪಿನ್ ಮಾಡಿ ಇರ್ತೀನಿ. ಅದು ಬೇಕಾದರೆ ನೋಡಿ. ಕರೆಕ್ಟಾಗಿ ನಮಗೆ ಪರ್ಫೆಕ್ಟಾಗಿ ಕಂಡೆನ್ಸ್ ಮಿಲ್ಕ್ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಬೇಕಾದಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇರಬೇಕು. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಬ್ರೆಡ್ ಬೇಕು, ಅದು ಎಷ್ಟು ಬೇಕಾಗುತ್ತೆ ನಮಗೆ ಬೇಕಾದಷ್ಟು ತಗೊಳ್ಳಿ. ಅದರ ಸೈಡ್ ಬ್ರೌನ್ ಪಾರ್ಟ್ ಉಂಟಲ್ಲ, ಅದೆಲ್ಲ ಕಟ್ ಮಾಡ್ಕೋಬೇಕು. 4 ಸೈಡ್ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಚಪಾತಿ ರೋಲಲ್ಲಿ ಚೆನ್ನಾಗಿದು ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ನೋಡಿ, ಬ್ರೆಡ್ ಈ ಥರ ಮಾಡ್ಕೊಳ್ಳಿ. ಆಮೇಲೆ ನಾವು ಫಸ್ಟ್ ರೆಡಿ ಮಾಡಿಟ್ಟಿದ್ದ ಇದುಂಟಲ್ಲ, ಡೆಸಿಕೇಟೆಡ್ ಕೋಕೋನಟ್ ಉಂಟಲ್ಲ, ಅದು ನೋಡಿ ಈ ಥರ ಕೈಯಲ್ಲೇ ರೋಲ್ ಮಾಡ್ಕೋಬೇಕು. ಜಾಸ್ತಿ ದಪ್ಪದಲ್ಲಿ ಬೇಡ. ನೋಡಿ, ಇದರಲ್ಲಿ ನಾನು ತೋರಿಸುವ ಅದೇ ಥರ ಮಾಡಿ ನೋಡಿ, ಇಷ್ಟು ಸಾಕು. ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಇದು ರೊಟ್ಟಿ ಮೇಲೆ, ಬ್ರೆಡ್ ಮೇಲೆ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು, ರೋಲ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿಗೆ ಸ್ವಲ್ಪ ನೀರು ಹಾಕಿ ಈ ಥರ ನೀರು ಅದು ಬ್ರಷ್ ಮಾಡಿಕೊಂಡು ಅಲ್ಲಿಗೆ ಪ್ರೆಸ್ ಮಾಡಿ ಇಟ್ಟರೆ ಆಯಿತು. ಅದು ಅಲ್ಲೇ ಇದು ಅಂಟಿಕೊಳ್ಳುತ್ತೆ. ಅದು ನೋಡಿ, ಈ ಥರ ನೀರು ಬೇಕಾದರೆ ಈ ಥರ ಮಾಡಿದರೆ ಆಯಿತು. ಅಲ್ಲಿಗೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ಹಾಗೇನೇ ನಿಲ್ಲುತ್ತೆ. ನೋಡಿ, ಈ ಥರ ಇದೇ ಥರ ಎಲ್ಲನೂ ಈ ಥರ ರೋಲ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈ ಥರ ರೋಲ್ ಮಾಡ್ಕೊಂಡಿದ್ದೇನೆ. ಇಷ್ಟು ನನಗೆ 1 ಕಪ್ಪಲ್ಲಿ ಇಷ್ಟ ಆಗಿದೆ, ಕಾಣುತ್ತಲ್ಲ ನಿಮಗೆ. ಇನ್ನಿದು ಫ್ರೈ ಮಾಡ್ಕೋಬೇಕು. ನೋಡಿ, ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದರಲ್ಲಿ ಫ್ರೈ ಮಾಡಿದ್ರಾಯಿತು. ಗೋಲ್ಡನ್ ಕಲರ್ ಆಗಿ ಬರಬೇಕು. ಅದು ಸಣ್ಣ ಉರಿಯಲ್ಲಿ ಇಡೋದು ಬೇಡ, ಸ್ವಲ್ಪ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿದು ಇದು ಗೋಲ್ಡನ್ ಕಲರ್ ಆಗಿ ಬಂದರೆ ಸಾಕು. ಇದು ತುಪ್ಪದಲ್ಲೇ ಮಾಡೋದಾದ್ರೆ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿದ್ದೇನೆ. ಯಾವ ಥರ ಬೇಕೋ ಆ ಥರ ಮಾಡಿದ್ರಾಯಿತು. ನೋಡಿ, ಇದು ಈ ಥರ ಗೋಲ್ಡನ್ ಕಲರ್ ಆಗಿ ಬಂದಿದೆ, ಇಷ್ಟು ಸಾಕು. ಈ ಥರ ಎಲ್ಲನೂ ಇದೇ ಥರ ಫ್ರೈ ಮಾಡಿದರೆ ಆಯಿತು. ಅದು ಎಣ್ಣೆ ಬೇಕಾದರೆ ಕಡಿಮೆ ಇದ್ದರೆ ಮತ್ತೆ ಹಾಕ್ಬೋದು. ನೋಡಿ, ಇದೇ ಥರ ಎಲ್ಲನೂ ಈ ಥರ ಫ್ರೈ ಮಾಡಿ ತಗೊಂಡಿದ್ದೇನೆ. ಆಮೇಲೆ ನೋಡಿ, ನಾವು ಫಸ್ಟ್ ರೆಡಿ ಮಾಡಿದ್ದ ಶುಗರ್ ಸಿರಪ್ ಉಂಟಲ್ಲ, ಅದರಲ್ಲಿ ಹಾಕಬೇಕು. ಈ ಥರ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಬಿಡಬೇಕು, 1-2 ನಿಮಿಷ. ಅದರಲ್ಲಿ ಈ ಥರ ಚೆನ್ನಾಗಿ ಎಲ್ಲ ಕಡೆನೂ ಶುಗರ್ ಸಿರಪ್ ಆಗಬೇಕು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಯಾಫ್ರನ್ ಹಾಕಿದ್ದೇನೆ. ಅದು ಸ್ಯಾಫ್ರನ್ ಹಾಕಲೇಬೇಕಂತಿಲ್ಲ, ಇದ್ದರೆ ಹಾಕಿದ್ರೆ ಆಯಿತು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಹಾಕಲೇಬೇಕಂತಿಲ್ಲ. ನೋಡಿ, ಈ ಥರ ಎಲ್ಲ ಕಡೆನೂ ಶುಗರ್ ಸಿರಪ್ ಆಗಬೇಕು. 1-2 ನಿಮಿಷ ಅದರಲ್ಲಿ ಇಟ್ಟು ಮತ್ತೆ ಇದು ತೆಗೆದ್ರಾಯಿತು. ನೋಡಿ, ಇವತ್ತಿನ ನಮ್ಮ ಶಾಹಿ ರೋಲಿಲಿ ರೆಡಿ ಆಯಿತು. ನೋಡಿ, ಇದರಲ್ಲಿ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡುವಂಥ ಒಂದು ಸ್ವೀಟ್ ಅಂತ. ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು, ಬೇಗನೆ ಮಾಡುವಂಥ ಒಂದು ಸ್ವೀಟ್ ಇದು. ನಾನು ಹೇಳ್ದಾಗೆ ಕೆಲವೊಂದು ಸಲ ಎಲ್ಲ ನಮಗೆ ಸ್ವೀಟ್ಸ್ ತಿನ್ನಬೇಕು ಅಂತೆಲ್ಲ ಮನಸ್ಸಾಗುತ್ತೆ. ಆ ಥರ ಎಲ್ಲ ಆಸೆ ಆದರೆ ಬೇಗನೆ ಮಾಡುವಂಥ, ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ ಇದು. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಅದರ ಮೇಲ್ಗಡೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್, ಆಮೇಲೆ ಸ್ವಲ್ಪ ನಟ್ಸ್ ಎಲ್ಲ ಹಾಕಿದ್ದೇನೆ. ಚೆನ್ನಾಗಿರುತ್ತೆ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ. ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.